ನಮ್ಮ ಜಿಲ್ಲೆಯಲ್ಲಿ ಸುಮಾರು 30 ವರ್ಷದಿಂದ ಕೃಷಿ ಕಾಲೇಜಿದೆ. ಇವತ್ತು ನೆನ್ನೆ ಮೊನ್ನೆ ಅಲ್ಲ, ಸುಮಾರು 400 ಹುಡುಗರು ಓದ್ತಾ ಇದ್ದಾರೆ ಕೃಷಿ ಕಾಲೇಜಲ್ಲಿ. ಇದನ್ನು ದುರುದ್ದೇಶಪೂರ್ವಕವಾಗಿ ಸರ್ಕಾರ ಮಂಡ್ಯಕ್ಕೆ ತಗೊಂಡೋರು. ನಾವು ಈಗಾಗಲೇ ನಮ್ಮ ಶಾಸಕರೆಲ್ಲ ಸೇರಿ ಮಂಡ್ಯಕ್ಕೆ ಮಾಡೋದಾದ್ರು ಮಾಡ್ಕೇಳಿದ್ದು ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದೀವಿ. ಆದರೂ ಇವ್ರು ಏನು ಮಾಡಿದರು, ನಾನು ಮಂತ್ರಿಗಳು ಉತ್ತರ ಕೊಡ್ತಾರೆ, ಈ ಕೃಷಿ ಕಾಲೇಜು ಹಾಸನದಲ್ಲಿ ಮುಂದುವರಿಸೋ ಬಗ್ಗೆ ಅಂತ ನಾವು ಗಮನ ಸೆಳೆಯೋಕ್ಕಾಗಿದ್ದು. ಇದಕ್ಕೆ 435ರಲ್ಲಿ ಮಂಜು ಅವರು ಮತ್ತು ನಾವೆಲ್ಲ ಸೇರಿ ಹಾಕಿರೋದ್ರಲ್ಲಿ ಇದನ್ನು ಹಾಸನದಲ್ಲೇ ಮುಂದುವರಿಸೋದಕ್ಕೆ ನಾವು ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ನಮಗೆ ಕೊಡ್ತಾರೆ. ಆಗಿದ್ದಲ್ಲಿ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜಿನಲ್ಲಿಯೇ ಮುಂದುವರಿಸಲು ಸರ್ಕಾರ ಕೈಗೊಂಡಿರೋ ಕ್ರಮಗಳೇನು, ಸಂಪೂರ್ಣ ಮಾಹಿತಿ ಕೊಡಿ ಅಂತ. ಅದಕ್ಕೆ ಉತ್ತರ, ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ. ಅಂದರೆ ಬೆಂಗಳೂರಿಗೆ ಕೂಡ ಪರಿಶೀಲನೆಯಲ್ಲಿದೆ ಅಂತಾರೆ. ನಾಡದ್ದು ಮೊನ್ನೆ ಅವತ್ತು ಅಜೆಂಡಾದಲ್ಲೇ ಇಲ್ಲ, 20ನೇ ತಾರೀಕು. ನಾವು 20ನೇ ತಾರೀಕು ಒಂದು ನಿಲುವಳಿ ಸೂಚನೆ ಕೊಟ್ಟು, ಈ ಥರ ಹಿಂಗೆ ಕಾಲೇಜು ಇದ್ರದ್ದೆಲ್ಲ ಇದು ಏನೈತೆ ಇದು ನಿಲುವಳಿ ಸೂಚನೆ ನಿಮ್ಗೊಂದು ಕಾಪಿ ಕೊಡ್ತೀನಿ, ಇದ್ರ ಮೇಲೆ ಮಂತ್ರಿಗಳು ಕೊಡ್ತೀನಿ, ನಾನು ಇಲ್ಲೇ ಈ ಲಾ ಮಿನಿಸ್ಟ್ರು ಎಲ್ಲ ಅದು ಮುಂದುವರ್ಸಿ ನಾವು ಧರಣಿ ಕೂತ್ಕೊಂಡು ಮುಂದುವರ್ಸೋದಕ್ಕೆ ನಾವೆಲ್ಲ ಇದು ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟ ಮೇಲೆ ಮಾರನೇ ಬೆಳಗ್ಗೆ ಹೋಯಿತು. ಅದಾದಮೇಲೆ ಇವ್ರೇನು ಮಾಡಿದ್ದಾರೆ, 19ನೇ ತಾರೀಕಿಗೆ ಒಂದು ಬಿಲ್ ಹಾಕಿವ್ರೆ. ರಾತ್ರಿ 8 ಗಂಟೆಗೆ, ಅಜೆಂಡಾದಲ್ಲೇ ಇಲ್ಲ, ರಾತ್ರಿ 8 ಗಂಟೆಗೆ ಒಂದು ಬಿಲ್ ಹಾಕಿ ಇದು ಕೃಷಿ ಕಾಲೇಜಿನ ಹಾಸನ್ನು ಬೆಂಗಳೂರಿಗೆ ಕೊಡೋದು ಅಂತ ಆಯ್ತು. ಗೊತ್ತಾಯ್ತಾ ಸರ್? ಮತ್ತು ಇದಲ್ದಲೆ ಇದ್ರ ಮೇಲೆ ನಾವು ಯಾರಿಗೂ ಗೊತ್ತೇ ಇಲ್ಲ. 19ನೇ ತಾರೀಕು ಆದರೆ 8 ಗಂಟೆಗೆ ಬಂದು ನಾವೆಲ್ಲ ಹೋದ್ಮೇಲೆ ಅದು ಬಿಲ್ಲೇ ಇಲ್ವಲ್ಲ, ಒಂದು ಬಿಲ್ ಮಾಡಿ ಪಾಸ್ ಮಾಡ್ಕೊಂಡ್ರು. ಗೊತ್ತಾಯ್ತಾ ಸರ್? ಇದ್ರ ಮೇಲೆ ಮೊನ್ನೆ ಗೌರ್ನರ್ಗೆ ನಾವು 21ನೇ ತಾರೀಕು ಈ ಥರ ಹೆಂಗಿದೆ ಹಾಸನದಲ್ಲಿ ಮುಂದುವರಿಸ್ಬೇಕು, ಇದು ಬಂದರೆ ಅಪ್ರೂವಲ್ ಕೊಡಬೇಡಿ ಅಂತ ಗೌರ್ನರ್ಗೆ ಹೋಗಿ ನಾವು ಅರ್ಜಿ ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.